ಎಲ್ಲರಿಗೂ ನಮಸ್ಕಾರ. ಥಟ್ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಎರಡೂ ಶಬ್ದಗಳನ್ನು ಪದೇ ಪದೇ ನಾವು ಕೇಳ್ತಾ ಇರ್ತೇವೆ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋ ವಿಚಾರದಲ್ಲಿ ಅನೇಕ ಜನಕ್ಕೆ ಗೊಂದಲ ಇರುತ್ತೆ. ವಿಜ್ಞಾನಿ ಸತ್ಯಾನ್ವೇಷಕ. ಅವನಿಗೆ ಪ್ರಕೃತಿಯ ರಹಸ್ಯಗಳನ್ನು ತಿಳಿಯುವ ಬಯಕೆ. ಅದರಿಂದ ಯಾರಿಗಾದರೂ ಉಪಯೋಗ ಇದೆಯಾ ಇಲ್ವಾ ಅದು ಬೇರೆ ವಿಚಾರ. ಪ್ರಕೃತಿಯಲ್ಲಿ ಇರಬಹುದಾದಂಥ ಅನೇಕ ನಿಗೂಢತೆಗಳನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ವಿಜ್ಞಾನಿಗೆ. ಆದರೆ ತಂತ್ರಜ್ಞಾನಿ ಏನಿದ್ದಾನೆ ಈತ ಸಮಾಜಮುಖಿ. ವಿಜ್ಞಾನ ಪಡೆದಂಥ ಜ್ಞಾನ ಏನಿದೆ, ವಿಜ್ಞಾನದಿಂದ ನಾವೆಲ್ಲ ಜ್ಞಾನವನ್ನು ಏನು ಗಳಿಸಿದ್ದೇವೆ, ಆ ಜ್ಞಾನ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ದೊರೆಯಬೇಕು. ದೊರೆಯುವ ಹಾಗೆ ಮಾಡೋನು ತಂತ್ರಜ್ಞಾನ. ಹಾಗಾಗಿ ವಿಜ್ಞಾನದ ಒಂದು ಭದ್ರವಾದ ಅಸ್ಥಿಭಾರ ಅಂತ ಹೇಳ್ಬೋದು. ಆ ಅಸ್ಥಿಭಾರದ ಮೇಲೆ ತಂತ್ರಜ್ಞಾನ ಅನ್ನೋ ಕಟ್ಟಡವನ್ನು ನಾವು ಕಟ್ತಾ ಇದ್ದೇವೆ. ಬಾಹ್ಯಾಕಾಶ ವಿಜ್ಞಾನಕ್ಕೆ ಬಂದರೆ ಅಲ್ಲಿನ ಕ್ಷೇತ್ರಕ್ಕೆ ಅಗತ್ಯವಾದಂಥ ಅನೇಕ ಹೊಸ ಸಂಶೋಧನೆಗಳನ್ನು ನಾವು ಮಾಡಬೇಕಾಗುತ್ತೆ. ಆ ಸಂಶೋಧನೆಗಳಲ್ಲಿ ಏನೆಲ್ಲ ಹೊಸದಾಗಿ ಕಂಡುಹಿಡಿತಾರೆ ಅಥವಾ ರೂಪಿಸ್ತಾರೆ ಅದು ಆಯಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನವನ್ನು ತಗೊಂಡು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಜನಸಾಮಾನ್ಯರ ಬದುಕಿಗೆ ಉಪಯುಕ್ತವಾಗುವಂಥ ಅನೇಕ ಉಪಕರಣಗಳನ್ನು ನಾವು ರೂಪಿಸಲಿಕ್ಕೆ ಸಾಧ್ಯವಿದೆ. ಈ ರೀತಿಯಾದ ಮಾಹಿತಿಯನ್ನು ಕೊಡುವಂಥ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ದೊರೀತಾ ಇದೆ. ಅದುವೇ ಅಂಗೈನಲ್ಲಿ ಆಕಾಶನೆಲ್ಲಿ. ಅಂಗೈನಲ್ಲಿ ಆಕಾಶನೆಲ್ಲಿ. ಈ ಪುಸ್ತಕವನ್ನು ಬರೆದಿದ್ದಾರೆ ಎಸ್ ಆನಂದ್ ಅವರು. ನಿತ್ಯ ಜೀವನಕ್ಕೆ ಬಾಹ್ಯಾಕಾಶ ತಂತ್ರಜ್ಞಾನದ ಕೊಡುಗೆ ಸ್ಪಿನಾಫ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಸ್ಪಿನಾಫ್ ಅನ್ನೋ ನುಡಿಗಟ್ಟನ್ನು ಬಳಸೋದುಂಟು. ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ, ಆ ಕೆಲಸದಿಂದ ಬರಬಹುದಾದಂಥ ಉಪಲಾಭಗಳು ಏನಿವೆ ಅವುಗಳನ್ನು ಸ್ಪಿನಾಫ್ ಅಂತ ನಾವು ಕರೀಬಹುದು. ಹಾಗಾಗಿ ಬಾಹ್ಯಕ್ಷೇತ್ರದಲ್ಲಿ ರೂಪಿಸಿದಂತಹ ತಂತ್ರಜ್ಞಾನದ ಮೂಲಕ ಜೀವಜಲವನ್ನು ಹೇಗೆ ನಾವು ಸೃಜಿಸಬಹುದು, ರುಚಿಯಾದ ತಿನಿಸುಗಳು ಬಾಹ್ಯಾಕಾಶದಿಂದ ತಟ್ಟೆಗೆ ಹೇಗೆ ಬರುತ್ತವೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಾವೆಲ್ಲ ಕೇಳಿದ್ದೇವೆ. ಅದರ ಮೂಲ ಇದ್ದದ್ದು ಬಾಹ್ಯಾಕಾಶ ವಿಜ್ಞಾನದಲ್ಲಿ. ಜೈಪುರದ ಕಾಲುಗಳು ನಮಗೆಲ್ಲ ಗೊತ್ತಿರುವಂಥದ್ದೇ. ಆದರೆ ಜೈಪುರದ ಕಾಲುಗಳಲ್ಲಿ ಇದ್ದಂಥ ಒಂದು ಸಣ್ಣ ದೋಷ ಏನಂದರೆ ತುಂಬ ಭಾರವಾಗಿದ್ದವು, ಅದನ್ನು ಎತ್ತಿ ಇಡೋದೇ ಕಷ್ಟವಾಗಿತ್ತು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಿದಂಥ ಹಗುರ ಲೋಹ ಏನಿದೆ ಆ ಲೋಹವನ್ನೇ ಈಗ ಕೃತಕ ಕಾಲುಗಳ ತಯಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ. ಹಾಗೆಯೇ ಹಲ್ಲು ಮತ್ತು ಮೂಳೆಯ ಸುಧಾರಣೆಗೆ ಮೆಮೊರಿ ಅಲಾಯ್, ಸ್ಮರಣೆಯನ್ನು ಉಳಿಸಿಕೊಂಡಿರುವಂಥ ಒಂದು ಮಿಶ್ರಲೋಹ ಹೇಗೆ ನೆರವಾಗುತ್ತೆ. ಹೀಗೆ ಇದರಲ್ಲಿ ಸುರಕ್ಷತೆಯ ಬಗ್ಗೆ, ಕೈಗಾರಿಕೆಯ ಬಗ್ಗೆ, ಮಾಹಿತಿ ತಂತ್ರಜ್ಞಾನದ ಬಗ್ಗೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಲಾಭವಾಗಬಹುದು ಅದರ ಬಗ್ಗೆ ಪಟ್ಟಿಯನ್ನು ಕೊಡ್ತಾರೆ. ಹಾಗೆಯೇ ಈ ಸ್ಪಿನಾಫ್ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಸಂಶೋಧನೆಗಳನ್ನು ಇಸ್ರೋ ಏನೇನು ಮಾಡಿದೆ, ನಾಸಾ ಏನೇನು ಮಾಡಿದೆ, ಈಸಾ ಅಂತ ಹೇಳ್ತಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಏನು ಮಾಡಿದೆ, ಇದಿಷ್ಟೂ ಮಾಹಿತಿಗಳನ್ನು ಕೊಡ್ತಾರೆ ಈ ಒಂದು ಪುಟ್ಟ ಪುಸ್ತಕದಲ್ಲಿ. ಹಾಗಾಗಿ ವಿಜ್ಞಾನದಿಂದ ನಮಗೆಲ್ಲ ಏನೇನಾಗಿದೆ ಅನ್ನೋದು ತಿಳ್ಕೋಬೇಕಾದ್ರೆ ಈ ಒಂದು ಪುಟ್ಟ ಪುಸ್ತಕವನ್ನು ನಾವು ಓದಬಹುದು. ಅಂಗೈನಲ್ಲಿ ಆಕಾಶನೆಲ್ಲಿ, ಎಸ್ ಆನಂದ್ ಅವರು ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಮನ್ ಸೋಗಾಲ್. ನಾನು ಮೈಸೂರಿಂದ ಬಂದಿದ್ದೀನಿ. ವೃತ್ತಿಯಲ್ಲಿ ವೈದ್ಯ. ಸದ್ಯ ಇಂಟರ್ನಲ್ ಮೆಡಿಸಿನಲ್ಲಿ ಮುಂದಿನ ಅಧ್ಯಯನ ನಡೆಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಹಾಡುವುದು, ಹಾಗೆ ಸಿನಿಮಾ ವೆಬ್ ಸೀರೀಸ್ಗಳನ್ನು ವೀಕ್ಷಿಸುವುದು. ಡಾಕ್ಟರ್ ಶಮಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಅಂತೇಳಿ. ನಾನು ರಾಯಚೂರು ಡಿಸ್ಟಿಕ್ ಮಸ್ಕಿ ಅಂತರ್ಗಿಗಿ ತಾಂಡದಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನನ್ನ ಹವ್ಯಾಸ ಬಂದುಬಿಟ್ಟು ಟಿ ವಿ ನೋಡೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ದೀಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಕುಮಾರ್. ನಾನು MSc ಓದುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಹಾಗೂ ಕ್ರಿಕೆಟ್ ನೋಡುವುದು. ಚೇತನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಕಲ್ಲಬ್ಬೆ ಮೇಷ್ಟ್ರ ಮಗಳು ಕಾದಂಬರಿ. ದಿನೇಶ್ ಹುಲಿಮನೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಅಬಂಡೆನ್ಸ್ ಇನ್ ಮಿಲೆಟ್, ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ರಚನೆಯಾಗಿರುವ ಹಾಡು ಗ್ರಾಮಿ ಪ್ರಶಸ್ತಿಗಾಗಿ ಸ್ಪರ್ಧಿಸಿದೆ. ಈ ಹಾಡನ್ನು ಯಾರು ಹಾಡಿದರು? ಆಯ್ಕೆಗಳನ್ನು ನೋಡೋಣ. ಫಲ್ಗುಣಿ ಶಾ, ಉದಿತ್ ನಾರಾಯಣ್, ಶಂಕರ್ ಮಹಾದೇವನ್, ಶ್ರೇಯಾ ಘೋಷಾಲ್. ಮೊದಲಿಗೆ ದೀಪಾ, ನಂತರ ಡಾಕ್ಟರ್ ಶಮನ್. ಆಯ್ಕೆ 2. ಆಯ್ಕೆ 2 ಉದಿತ್ ನಾರಾಯಣ್. ಶಮನ್? ಆಯ್ಕೆ 4 ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಫಲ್ಗುಣಿ ಶಾ ಆಗಿತ್ತು. ಫಲ್ಗುಣಿ ಶಾ ಮತ್ತು ಆಕೆಯ ಪತಿ ಗೌರವ್ ಶಾ ಅಂತ ಹೇಳಿ ಅವರು ಈ ಗ್ಲೋಬಲ್ ಮ್ಯೂಸಿಕ್ ಅಥವಾ ಗ್ರಾಮಿ ಅವಾರ್ಡ್ ಅಂತ ಏನಿದೆ ಅಲ್ಲಿಗೆ ತಮ್ಮ ಹಾಡನ್ನು ಕಳಿಸಿದ್ದಾರಂತೆ. ಈ ಹಾಡಿನಲ್ಲಿ ಇರ್ತಕ್ಕಂಥ ಒಂದು ಹೂರಣ ಏನು ಅಂತ ಹೇಳ್ತಂದರೆ, ಜಗತ್ತಿನ ಹಸಿವನ್ನು ಕಡಿಮೆ ಮಾಡಲಿಕ್ಕೆ ಸಿರಿಧಾನ್ಯಗಳನ್ನು ಬಳಸಿ, ಇವುಗಳನ್ನು ಬೆಳೆಯೋದು ಸುಲಭ, ಆಹಾರವನ್ನು ತಯಾರು ಮಾಡೋದು ಸುಲಭ, ಹೊಟ್ಟೆಯನ್ನು ತುಂಬುತ್ತೆ, ಪೌಷ್ಟಿಕಾಂಶಗಳು ತುಂಬಿವೆ. ಹೀಗೆ ಸಿರಿಧಾನ್ಯಗಳ ಮಹತ್ವವನ್ನು ತೋರಿಸುವಂಥ ಒಂದು ಹಾಡಂತೆ ಇದು ಗ್ರಾಮಿ ಸ್ಪರ್ಧೆಗೆ ಸ್ಪರ್ಧಿಸಿದೆ. ಹುತಾತ್ಮ ವೀರಪಾಂಡ್ಯ ಕಟ್ಟಬೊಮ್ಮನ್ ತಾತಾ ಸಾಹೇಬ್ ಬಾಂಗಿ ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ವಿಶ್ವದ ಪ್ರಪ್ರಥಮ ರೋಬೋಟ್ CEO ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಯೋ, ಮಿಕಾ, ಟೀನಾ, ಸುಶಿ. ಡಾಕ್ಟರ್ ಶಮನ್? ಸುಶಿ. ಆಯ್ಕೆ 4 ಹೇಳಿ ಚೇತನ್. 2 ಮಿಕಾ. ಉತ್ತರವನ್ನು ನೋಡೋಣ. ಮಿಕಾ ಉತ್ತರ ಸರಿಯಾಗಿದೆ. ಹುತಾತ್ಮ ವೀರಪಾಂಡ್ಯ ಕಟ್ಟಬೊಮ್ಮು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಚೇತನ್ ಅವರಿಗೆ. ಹ್ಯಾನ್ಸನ್ ರೋಬೋಟಿಕ್ಸ್ ಮತ್ತು ಡಿಕ್ಟಾಡಾರ್ ಈ ಸಂಸ್ಥೆಯವರು ತಯಾರು ಮಾಡಿದ್ದಾರಂತೆ. ಇವರು ಮದ್ಯವನ್ನು ತಯಾರಿಸುವ ಸಂಸ್ಥೆ ಇದು. ಸಾಕ್ಷ್ಯಾಧಾರಿತ ನಿರ್ಧಾರಗಳನ್ನು ಸಕಾಲದಲ್ಲಿ ತಗೊಳ್ಳೋಕ್ಕೆ ಕೃತಕ ಬುದ್ಧಿಮತ್ತೆ ಇರ್ತಕ್ಕಂಥ ಈ ರೋಬೋಟ್ ಇದು ನಿಖರ ಮತ್ತು ತ್ವರಿತ ನಿರ್ಧಾರ ತಗೊಳ್ಳುತ್ತೆ. ಯಾಕಂದರೆ ಮದ್ಯವನ್ನು ಮಾರಾಟ ಮಾಡಬೇಕಾದ್ರೆ ಈ CEO ಕೆಲಸ ಏನು ಅಂದರೆ, ಎಷ್ಟು ಉತ್ಪಾದನೆಯಾದ ವಸ್ತುಗಳು ಎಲ್ಲ ಕಡೆ ವಿತರಣೆ ಆಗಿದೆಯಾ, ಎಷ್ಟು ಮಾರಾಟವಾಗಿದೆ, ಎಲ್ಲಿ ಹೆಚ್ಚಿಗೆ ಉಳಿದಿದೆ, ಎಲ್ಲಿ ಕಡಿಮೆ ಕಂಡು ಬಂದಿದೆ, ಹೇಗೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿಗೆ ರವಾನಿಸಬೇಕು, ಹೀಗೆ ಅನೇಕ ಕೆಲಸಗಳನ್ನು ಒಮ್ಮೆಲೇ ಮಾಡಬೇಕಾಗುತ್ತೆ. ಇದು ಮನುಷ್ಯರಿಗಿಂತ ಈ ಮಿಕಾ ಪರಿಣಾಮಕಾರಿಯಾಗಿ ಮಾಡುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಈ ರೋಬೋಟಿಕ್ ತಂತ್ರಜ್ಞಾನ ಈಗ ಈ CEO ಕ್ಷೇತ್ರಕ್ಕೂ ಬಂದಿದೆ. ತಿರುವುಗಳ ಅರಿವು ಎನ್ನುವ ಪುಸ್ತಕ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚಿನ ಬಾರಿ 50 ರನ್ ಗಳಿಸಿದ ಆಟಗಾರ ಯಾರು? ಬಜರುತ್ತಿದ್ದಾರೆ ಡಾಕ್ಟರ್ ಶ್ರಮನ್. ಸಚಿನ್ ತೆಂಡೂಲ್ಕರ್. ಆಯ್ಕೆಗಳನ್ನು ನೋಡೋಣ. ಶಕೀಬ್ ಅಲ್ ಹಸನ್, ರೋಹಿತ್ ಶರ್ಮಾ,
ವಿರಾಟ್ ಕೊಹ್ಲಿ. ಹೇಳಿ ಚೇತನ್. ವಿರಾಟ್ ಕೊಹ್ಲಿ. ಆಯ್ಕೆ 4 ಸಚಿನ್ ತೆಂಡೂಲ್ಕರ್. ಉತ್ತರವನ್ನು ನೋಡೋಣ. ವಿರಾಟ್ ಕೊಹ್ಲಿ ಸರಿಯಾದ ಉತ್ತರ ಆಗಿತ್ತು. ತಿರುವುಗಳ ಅರಿವು ಎನ್ನುವ ಈ ಒಂದು ಪುಸ್ತಕವನ್ನು ಚೇತನ್ ಅವರಿಗೆ ಕೊಟ್ಟಿದ್ದೇವೆ. ಕೊಹ್ಲಿ 2023ರಲ್ಲಿ 8 ಬಾರಿ 50 ರನ್ಗಳನ್ನು ಗಳಿಸಿದ್ದಾರೆ. ತೆಂಡೂಲ್ಕರ್ 2003ರಲ್ಲಿ 7 ಬಾರಿ 50 ರನ್ಗಳನ್ನು ಗಳಿಸಿದ್ದಾರೆ. ಶಕೀಬ್ ಅಲ್ ಹಸನ್ ಅವರು 2019ರಲ್ಲಿ 7 ಬಾರಿ, ರೋಹಿತ್ ಶರ್ಮಾ 2019ರಲ್ಲಿ 6 ಬಾರಿ 50 ರನ್ಗಳನ್ನು ಗಳಿಸಿದ್ದಾರೆ. ಹಾಗಾಗಿ ಕೊಹ್ಲಿ ಈ ವರ್ಷದಲ್ಲಿ 8 ಬಾರಿ ಗಳಿಸಿರೋದು ಒಂದು ದಾಖಲೆಯಾಗಿದೆ. ಕಾಲದೊಂದೊಂದು ಹನಿ, ಸುಬ್ರಾಯ ಚುಕ್ಕಾಡಿ ಅವರ ಅನುಭವ ಕಥನ, ನಿರೂಪಣೆ ಅಂಜನಾ ಹೆಗಡೆ ಅವರಿಂದ ಪ್ರಶ್ನೆ. ವಿಜಯ ಭಾಸ್ಕರ್ ಅವರು ಕಥೆ, ಚಿತ್ರಕಥೆ ಬರೆದು ಸಂಗೀತ ನಿರ್ದೇಶನವನ್ನು ಮಾಡಿದ ಮೊದಲ ಚಿತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಅಬ್ಬಾ ಆ ಹುಡುಗಿ, ಶಿವರಾತ್ರಿ ಮಹಾತ್ಮೆ, ರತ್ನಮಂಜರಿ, ಭಾಗ್ಯಚಕ್ರ. ಮೊದಲಿಗೆ ಡಾಕ್ಟರ್ ಶಮಂತ್, ನಂತರ ಚೇತನ್. ರತ್ನಮಂಜರಿ. ರತ್ನಮಂಜರಿ ಆಯ್ಕೆ 3. ಚೇತನ್. ಆಯ್ಕೆ 4. ಆಯ್ಕೆ 4 ಭಾಗ್ಯಚಕ್ರ. ಉತ್ತರವನ್ನು ನೋಡೋಣ. ಭಾಗ್ಯಚಕ್ರ ಸರಿಯಾದ ಉತ್ತರ ಆಗಿತ್ತು. ಕಾಲದೊಂದೊಂದೇ ಹನಿ ಎನ್ನುವ ಚೊಕ್ಕಾಡಿ ಅವರ ಆತ್ಮಕಥನದ ಕೃತಿ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಹೋರಾಟದ ಒಂದು ನೋಟ. ಶ್ರೀಮತಿ ಸಿದ್ದಮ್ಮ ಮಹದೇವಪ್ಪ ಮೈಲಾರ ಅವರ ಬದುಕು ಬರಹವನ್ನು ತಿಳಿಸುವಂಥ ಕೃತಿ. ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಿರುವಂಥದ್ದು. ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ದಿ, ವ, ಯ, ಕ, ರ. ಉತ್ತರವನ್ನು ನೋಡೋಣ. ದೀಪಾವಳಿಯ ಕಸದ ರಾಶಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಶಬ್ದ ಪ್ರಮಾಣ. ಸಂಪಾದಕರು ಡಾಕ್ಟರ್ MS ಗಂಗಾಧರಯ್ಯ ಅವರು. ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 64 ಕೂಡು 39, 83 ಕಳೆ 24, 20 ಗುಣಿಸು 12, 150 ಭಾಗಿಸು 5. ಹೇಳಿ ಡಾಕ್ಟರ್ ಶಮನ್. 402. 402. ದೀಪಾ ಮತ್ತು ಚೇತನ್. ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ಡಾಕ್ಟರ್ ಶಮಂತ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಹೇಳಿ ಚೇತನ್. 432. 432. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 103, 59, 240, 30 ಎಲ್ಲವನ್ನು ಕೂಡಿದ್ರೆ 432 ಬಂದಿದೆ. ಈ ಉತ್ತರವನ್ನು ಕೊಟ್ಟಿದ್ದಾರೆ ಚೇತನ್ ಅವರು. ಅವರಿಗೆ ಶಬ್ದ ಪ್ರಮಾಣ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಈಗ ಕೊಡಲಿದ್ದೇವೆ ರೂಪಾ ಗುರುರಾಜ್ ಅವರು ಬರೆದ ಒಂದೊಳ್ಳೆ ಮಾತು ಎನ್ನುವ ಪುಸ್ತಕ.
ನಮ್ಮ ಪ್ರಶ್ನೆ: ಈ ಕ್ರಿಕೆಟ್ ಆಟಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಬಜರುತ್ತಿದ್ದಾರೆ ಡಾಕ್ಟರ್ ಶಮಂತ್ ಹಾಗೂ ಚೇತನ್. ಕುಲ್ದೀಪ್ ಯಾದವ್. ಕುಲ್ದೀಪ್ ಯಾದವ್, ಚೇತನ್. ಕುಲ್ದೀಪ್ ಯಾದವ್. ಅದೇ ಉತ್ತರ. ಆಯ್ಕೆಗಳು: ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ, ಸೂರ್ಯಪ್ರಕಾಶ್ ಯಾದವ್. ಉತ್ತರವನ್ನು ನೋಡೋಣ. ಕುಲ್ದೀಪ್ ಯಾದವ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಡಾಕ್ಟರ್ ಶಮಂತ್ ಅವರು. ಅವರಿಗೆ ಒಂದೊಳ್ಳೆ ಮಾತು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ, KV ರಾಧಾಕೃಷ್ಣ ಸಂಪಾದಿಸಿರುವ ಕೃತಿ. ಮುಂದಿನ ಪುಸ್ತಕ ಮಾಫಿಯಾ. ಮಲಯಾಳಂ ಮೂಲ, ಮೇಯುವೇಲಿ ಬಾಬೂಜಿ. ಕನ್ನಡಕ್ಕೆ ಅನುವಾದ KK ಗಂಗಾಧರನ್ ಅವರಿಂದ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನ, ಸಂ, ರ, 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 ಸು, ಹ, ಕ. ಹೇಳಿ ಡಾಕ್ಟರ್ ಶಮನ್. ನರಕಾಸುರ ಸಂಹಾರ. ನರಕಾಸುರ ಸಂಹಾರ. ಹೌದಾ ದೀಪ ಅವರೇ? ಎಸ್ ಸರ್. ಚೇತನ್, ಉತ್ತರವನ್ನು ನೋಡೋಣ. ನರಕಾಸುರ ಸಂಹಾರ ಉತ್ತರ ಸರಿಯಾಗಿದೆ. ಮಾಫಿಯಾ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ ಡಾಕ್ಟರ್ ಶಮಂತ್ ಅವರಿಗೆ. 3 ಪುಸ್ತಕವನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಎಂದಿಗೂ ಬರಿದಾಗದ ಪಾತ್ರೆ, ಕ್ಷಮಿಸಲಾಗದಂತಹದ್ದು, ಮೆಟ್ಟಿಲು. ಬಜ್ಜರಾಗಲೇ ಒತ್ತಿದ್ದಾರೆ ಡಾಕ್ಟರ್ ಶಮಂತ್ ಅವರು. ಒಂದು ಉತ್ತರ: ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ. ಉತ್ತರವನ್ನು ನೋಡೋಣ. ಅಕ್ಷಯ ಪಾತ್ರೆ ಉತ್ತರ ಸರಿಯಾಗಿದೆ. ಚಿಗುರು ಮಳೆ. ಆನಂದ್ CJ ಬರೆದ ಕವನ ಸಂಕಲನ ಕೊಟ್ಟಿದ್ದೇವೆ. 2 ಉತ್ತರ. ಅಕ್ಷಮ್ಯ. ಅಕ್ಷಮ್ಯ. ಉತ್ತರವನ್ನು ನೋಡೋಣ. ಅಕ್ಷಮ್ಯ ಉತ್ತರ ಸರಿಯಾಗಿದೆ. ಮಧುರ ಗಣಪನ ಮುಕ್ತಕಗಳು. ಗಣಪತಿ ಭಟ್ಟ ಬರೆದಿರುವಂಥದ್ದು ಕೊಟ್ಟಿದ್ದೇವೆ. 3 ಉತ್ತರ. ಮೆಟ್ಟಿಲು. ದೀಪಾ, ಚೇತನ್ ತಾವು ಸಹ ಪ್ರಯತ್ನಿಸಬಹುದು. ಮಧ್ಯದಕ್ಷರ ಪ, 3 ಅಕ್ಷರದ ಶಬ್ದ. ಉತ್ತರವನ್ನು ನೋಡೋಣ. ಸೋಪಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ಡಾಕ್ಟರ್ ಶಮಂತ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಪುಸ್ತಕದ ಬದನೆಕಾಯಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ವ್ಯವಹಾರ ಜ್ಞಾನವಿರುವ, ವ್ಯವಹಾರ ಜ್ಞಾನ ಇಲ್ಲದಿರುವ. ವ್ಯವಹಾರ ಜ್ಞಾನ ಇಲ್ಲದಿರುವ. ಮುಂದಿನ ಪ್ರಶ್ನೆ: ಹೆಬ್ಬಾಗಿಲು, ಮಹಾದ್ವಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗಸ, ಅಗಸೆ. ಅಗಸೆ. ಮುಂದಿನ ಪ್ರಶ್ನೆ: ಸೂರ್ಯ ಚಂದ್ರರ ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿದ್ದ ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ಯಾರು ನಿಲ್ಲಿಸಿದರು? ವಸಿಷ್ಠ, ಅಗಸ್ತ್ಯ. ಅಗಸ್ತ್ಯ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಜ್ಜಿಗೆ ಮೊಮ್ಮಗ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಅಡವಿಯಲ್ಲಿ ಹುಟ್ಟಿತು, ಗಿಡ ಮರವಾಯಿತು, ಕಡಿಯದೆ ಕಂಪ ಕೊಡುತ್ತಿರ್ಕು, ಈ ಮಾತ ಬೆಡಗಿಂದೆ ಅರಿಯೆ ಸರ್ವಜ್ಞ. ಶ್ರೀಗಂಧ. ಶ್ರೀಗಂಧ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪುಸ್ತಕದ ಬದನೆಕಾಯಿ ವ್ಯವಹಾರ ಜ್ಞಾನವಿಲ್ಲದ. ಮುಂದಿನ ಪ್ರಶ್ನೆಗೆ ನೋಡೋಣ. ಅಗಸೆ ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಗಸ್ತ್ಯ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಜ್ಜಿಗೆ ಮೊಮ್ಮಗ ಕೆಮ್ಮೋದನ್ನು ಕಲಿಸದಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಸಂಪಿಗೆ ಹೂವು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ದೀಪಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಪ್ರಾಣಹಿಂಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಹಳವಾಗಿ ಪೀಡಿಸು, ಮನಸ್ಸಿಟ್ಟು ಕೆಲಸವನ್ನು ಮಾಡು. ಬಹಳ ಪೀಡಿಸು.
ಮುಂದಿನ ಪ್ರಶ್ನೆ. ಒಟ್ಟಿಲು, ಪಾತಿ, ಮಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗೇಡಿ, ಅಗ್ಗಾಡಿ. ಅಗ್ಗಾಡಿ. ಮುಂದಿನ ಪ್ರಶ್ನೆ. ಪಂಚಭೂತಗಳಲ್ಲಿ ಮೂರನೆಯ ಭೂತವು ಯಾವುದು? ಅಗ್ನಿ, ವಾಯು. ಅಗ್ನಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಅಚ್ಚು ಬೆಲ್ಲ ಅಚ್ಚಪ್ಪನಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಅಡವಿಯಲ್ಲಿ ಹುಟ್ಟಿದ ಗೋಪಾಲನಿಗೆ ಯಾರು ಇಟ್ಟರು ಸಾದಿನ ಚುಕ್ಕೆ? ನಕ್ಷತ್ರ. ನಕ್ಷತ್ರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಪ್ರಾಣ ಹಿಂಡು ಬಹಳವಾಗಿ ಪೀಡಿಸು, ಸರಿಯಾಗಿದೆ. ಎರಡು ಉತ್ತರ. ಇದು ಅಗೇಡಿಯಾಗಿತ್ತು, ಅಗ್ಗಾಡಿ ಅಂತ ತಾವು ಹೇಳಿದರೆ. ಮೂರನೇ ಪ್ರಶ್ನೆಗೆ ಉತ್ತರ ಅಗ್ನಿ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಚ್ಚು ಬೆಲ್ಲ ಅಚ್ಚಪ್ಪನಿಗೆ, ನುಚ್ಚುಗಂಜಿ ವೆಂಕಪ್ಪನಿಗೆ. ಮನುಷ್ಯನ ಸ್ವಭಾವವನ್ನು ವಿವರಿಸುವಂಥ ಗಾದೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಗುಲಗಂಜಿ ಆಗಿತ್ತು. ಗುಲ್ಗಂಜಿಯ ಒಂದು ತುದಿಯಲ್ಲಿ ಕಪ್ಪು ಭಾಗ ಇರುತ್ತೆ. ಎರಡು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಚೇತನ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಪ್ರಾಣ ಹೋಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಹಳ ಕಷ್ಟವಾಗು, ಬಹಳ ಸುಖವಾಗು. ಬಹಳ ಕಷ್ಟವಾಗು. ಮುಂದಿನ ಪ್ರಶ್ನೆ. ತುದಿ, ಶಿಖರ, ಮುಂಭಾಗ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗ್ರ, ವ್ಯಗ್ರ. ವ್ಯಗ್ರ. ಮುಂದಿನ ಪ್ರಶ್ನೆ. ತನ್ನನ್ನು ಮದುವೆಯಾಗುವಂತೆ ರುಕ್ಮಿಣಿ ಬರೆದ ಪತ್ರವನ್ನು ಯಾರು ಕೃಷ್ಣನಿಗೆ ತಲುಪಿಸಿದರು? ಅಗ್ನಿಮಂತ, ಅಗ್ನಿದ್ಯೋತನ. ಅಗ್ನಿಮಂತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಅಚ್ಚಿಯೂ ಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಅಡುಗೆಗೆ ಬೇಕು ಈ ಕರಿ ಚಿನ್ನ. ಸಾಸಿವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಪ್ರಾಣ ಹೋಗು, ಬಹಳ ಕಷ್ಟವಾಗು. ಉತ್ತರ ಸರಿಯಾಗಿದೆ. ಎರಡು ಉತ್ತರ. ಅಗ್ರ ಆಗಿತ್ತು, ತಾವು ವ್ಯಗ್ರ ಅಂತ ಹೇಳಿದರೆ. ಮೂರನೇ ಪ್ರಶ್ನೆಗೆ ಉತ್ತರ ಅಗ್ನಿ ದ್ಯೋತನ ಆಗಿತ್ತು, ಅಗ್ನಿಮಂತ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಚ್ಚಿಯೂ ಬೇಕು, ಅಪ್ಪಚ್ಚಿಯೂ ಬೇಕು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ಕಾಳು ಮೆಣಸಿನ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬರ್ತಾ ಇದೆ. ಡಾಕ್ಟರ್ ಶಮಂತ್ ಅವರಿಗೆ ದೊರೀತಾ ಇದೆ ಒಟ್ಟು 8 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ದೀಪಾ ಅವರಿಗೆ 2 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಚೇತನ್ ಅವರಿಗೆ 5 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.